ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾರ್ನಿಂಗ್ ಇಂದಾನೆ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಗುಡ್ ನ್ಯೂಸ್ ಇದೆ, ಏನು ಅಂತ ವಿಡಿಯೋ ನೋಡ್ತಾ ಇರಿ, ಮುಂದೆ ಹೇಳ್ತೀನಿ. ಅಂಡ್ ಹೊರಗಡೆ ಕೂಡ ಹೋಗ್ಬೇಕಿತ್ತು, 2-3 ಕೆಲಸ ಇದೆ, ಹಾಗೆ ಮುಗಿಸ್ಕೊಂಡ್ ಬರೋಣ ಅಂತ ಮಾರ್ನಿಂಗ್ ಬೇಗನೆ ಎದ್ವಿ. ಅಂಡ್ ನಮ್ಮ ಅತ್ತೆ ಮತ್ತೆ ಪಾಪು ತೆಂಗಿನ ಮರದಲ್ಲಿ ಇದು ಏನಂತಾರೆ ಓತಿಕೆತ ಅದು ಬಂದಿತ್ತು, ಅದನ್ನ ನೋಡ್ತಾ ಕುತ್ಕೊಂಡಿದ್ರು. ಸೊ ನಾನು ಕೂಡ ಬೇಗ ಬೇಗ ಟಿಫನ್ ಎಲ್ಲ ಮಾಡಿ ಮಗುಗೆ ರೆಡಿ ಮಾಡ್ಕೊಂಡು ಔಟ್ಸೈಡ್ ನಾವು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಸೊ ಹೋಗ್ತಾ ಇದೀವಿ. ಸೊ ಮನೆಯಿಂದ ದೊಡ್ಡಬಳ್ಳಾಪುರಕ್ಕೆ ನಾವು ಹೋಗ್ತಾ ಇರೋದು. ಯಾಕೆ ಹೋಗ್ತಾ ಇದೀವಿ ಅಂದ್ರೆ, ಪ್ರತಿಯೊಬ್ಬರಿಗೂ ಒಂದ್ ಆಸೆ ಅನ್ನೋದು ಇದ್ದೇ ಇರುತ್ತಲ್ವಾ. ಸೊ ಏನಪ್ಪಾ ಅಂದ್ರೆ, ಒಂದು ಮನೆ ಕಟ್ಬೇಕು, ಇಲ್ಲ ಒಂದತ್ರ ಸೈಟ್ ತಗೋಬೇಕು, ಇಲ್ಲ ಮೈನ್ ಆಗಿ ಒಡವೆ ತಗೋಬೇಕು, ಹೆಣ್ಮಕ್ಳಿಗೆ ಇದು ಆಸೆ ಇದ್ದೇ ಇರುತ್ತೆ. ಸೊ ಬಟ್ ಇವಾಗ ನಾವು ತುಂಬಾ ವರ್ಷದಿಂದ ಅನ್ಕೊಂಡಿದ್ವಿ, ಎಲ್ಲಾದ್ರೂ ಒಂದ್ ಕಡೆ ಸೈಟ್ ತಗೋಬೇಕು, ನಮ್ದು ಅಂತ ಒಂದ್ ಸ್ವಂತ ಮನೆ ಕಟ್ಬೇಕು ಅಂತ. ಅಂದ್ರೆ ನಮ್ದು ಸ್ವಂತ ಮನೆನೇ ಇರೋದು, ಬಟ್ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮನ್ಗೊಂದ್ ಮನೆ ಕಟ್ಕೊಡ್ಬೇಕು ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಆಸೆ ಇತ್ತು. ಸೊ ಸರಿ ಆಯ್ತು, ಅವನಿಗೋಸ್ಕರ ಒಂದ್ ಸೈಟ್ ತೆಗೆದು ಮನೆ ಕಟ್ಟೋಣ ಅಂತ ಹೇಳಿ ನಾವು ಸೈಟ್ ನ ನೋಡೋಕೆ ಅಂತ ಬಂದ್ವಿ. ಈ ಲೇಔಟ್ ತುಂಬಾನೇ ಚೆನ್ನಾಗಿದೆ. ಇದು ಬಂದು ದೊಡ್ಡಬಳ್ಳಾಪುರದಲ್ಲಿರೋದು. ಇಲ್ಲಿ ನಾವು ಸೈಟ್ ನೋಡ್ತಾ ಇದೀವಿ. ಸೊ ಆಲ್ರೆಡಿ ನೋಡ್ಕೊಂಡು ಹೋಗಿದ್ವಿ, ಅದು ಫೈನಲ್ ಆಯ್ತು. ಈಗ ಅದನ್ನ ರಿಜಿಸ್ಟ್ರೇಷನ್ಗೆ ಅಂತ ಹೇಳಿ ಅದು ಇನ್ನೊಂದ್ಸತಿ ನೋಡ್ಬಿಟ್ಟು ಫೈನಲ್ ಮಾಡೋಣ ಅಂತ ಬಂದ್ವಿ ನಾವು. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ, ಏರಿಯಾ ಕೂಡ ತುಂಬಾ ಇಷ್ಟ ಆಯ್ತು. ಅಂದ್ರೆ ಸ್ವಲ್ಪ ಒಳಗಡೆನೆ ತಗೊಂಡ್ವಿ, ಮೈನ್ ರೋಡ್ಗೆಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಈಗ ದೊಡ್ಡಬಳ್ಳಾಪುರದಲ್ಲೂ ಕೂಡ ಏನಿಲ್ಲ ಅಂದ್ರೂ 25-30 ಲಕ್ಷ ಹೋಗ್ತಾ ಇದೆ ಸೈಟ್ ಕೂಡ, ರೋಡ್ ಸೈಡ್ಗೆ. ಮತ್ತೆ ಅದಕ್ಕೆ ಸುಮ್ನೆ ಒಳಗಡೆ ಹೆಂಗಿದ್ರು ನಾವು ಮನೆ ಕಟ್ಕೊಂಡು ಇರೋದಕ್ಕಲ್ವಾ, ಸೊ ಸ್ವಲ್ಪ ಒಳಗಡೆ ಇದ್ರು ಪರವಾಗಿಲ್ಲ ಅಂತ ಹೇಳಿ ದೊಡ್ಡಬಳ್ಳಾಪುರದಿಂದ 1 ಕಿಲೋಮೀಟರ್ ಒಳಗಡೆ ತಗೊಂಡ್ವಿ. ಇಲ್ಲಿ ಕೂಡ ಕಾಸ್ಟ್ಲಿ ಇದೆ, ಸ್ಕ್ವೇರ್ ಫೀಟ್ ಬಂದು 1,500 ಇದೆ. ಸರಿ ಇರ್ಲಿ ಅಂತ ತಗೊಂಡ್ವಿ. ಪಾಪ ಮಗು ಕೂಡ ಮಾರ್ನಿಂಗ್ ಬೇಗ ಇದ್ದಿದ್ಲಲ್ವಾ, ಹಾಗಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಕಾರಲ್ಲೇ ಪಾಪು ಆರಾಮಾಗಿ ಒಂದು ಚಿಕ್ಕದ್ ಪಿಲ್ಲೋ ತರ ಇತ್ತು, ಅದ್ರ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ವು. ಸೊ ಅವಳು ಮಲ್ಕೊಂಡಿರ್ಬೇಕಾದ್ರೆ ಸೊ ಡಿಸ್ಟರ್ಬೆನ್ಸ್ ಏನು ಇರ್ಲಿಲ್ಲ, ನಮ್ಗೆ ಒಳ್ಳೇದಾಯ್ತು. ಎದ್ದಿದ್ರೆ ಅಂತೂ ತುಂಬಾ ಹಠ ಮಾಡೋಳು. ಸದ್ಯ ಮಲಗಿದ್ರಿಂದ ನಮ್ದು ಏನೇ ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಆಯ್ತು. ಅಂಡ್ ಸೈಟು ಕೂಡ ಮತ್ತೆ ವಿಸಿಟ್ ಮಾಡಿದ್ವಿ, ಅಕ್ಕಪಕ್ಕ ಎಲ್ಲ ವಿಚಾರಿಸ್ಕೊಂಡು ಸೊ ಫೈನಲ್ ಮಾಡ್ಕೊಂಡು ನಾವು ಅಮೌಂಟ್ ನ ಚೆಕ್ ಮುಖಾಂತರ ಕೊಟ್ಟು ರಿಜಿಸ್ಟ್ರೇಷನ್ ಶುಕ್ರವಾರ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಬಟ್ ಅವ್ರು ಬೇಡ, ಬುಧವಾರ ಭೂಮಿ ದಿನ ಅಲ್ವಾ, ಸೊ ಬುಧವಾರನೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನೆಕ್ಸ್ಟ್ ವೀಕ್ ಅಲ್ಲಿ ರಿಜಿಸ್ಟ್ರೇಷನ್ ಓಕೆ ಮಾಡ್ಕೊಂಡು ಹಾಫ್ ಅಮೌಂಟ್ ನಾವು ಚೆಕ್ ಅಲ್ಲಿ ಕೊಟ್ಬಿಟ್ಟು ಬಂದ್ವಿ. ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ಈಗ ಸೈಟ್ ತಗೊಳ್ಳೋದು ಅಥವಾ ಮನೆ ಕಟ್ಟೋದು ಅಂದ್ರೆ ಸುಮ್ನೆ ವಿಚಾರ ಅಲ್ಲ, ಅದು ತುಂಬಾ ಕಷ್ಟನೇ. ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ಗಂತೂ ಅದೊಂದು ಆಸೆನೆ ಅಂತ ಹೇಳ್ಬೋದು. ಜೀವನದಲ್ಲಿ ಏನ್ ಆಸೆ ಅಂದ್ರೆ ಒಂದ್ ಮನೆ ಕಟ್ಬೇಕು, ಇಲ್ಲ ಸೈಟ್ ತಗೊಳ್ಬೇಕು ಅನ್ನೋದೇನೆ. ಸೊ ನಮಗೂ ಖುಷಿ ಆಯ್ತು ತಗೊಂಡಿದ್ದು. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಈ ಕಡೆ ಲೇಔಟ್ ತುಂಬಾ ಚೆನ್ನಾಗಿದೆ, ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಅನ್ಸುತ್ತೆ. ಇಲ್ಲಿ ಸ್ಕ್ವೇರ್ ಫೀಟ್ ಬಂದೇನೆ 1000 ಇಂದ ಸ್ಟಾರ್ಟ್ ಆಗುತ್ತೆ, 1000 ಇಂದ 3000 ಇದೆ. ಸೊ ನೋಡಿ, ನಿಮ್ಗೂ ಯಾರಿಗಾದ್ರೂ ತಗೊಳ್ಳೋದಿತ್ತು ಅಂದ್ರೆ ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ ಈ ಕಡೆ ಎಲ್ಲ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಾವಿಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಇನ್ನ ಡಿ ಮಾರ್ಟ್ ಹೋದ್ವಿ. ನನ್ ಮಗ್ಳಿಗಂತೂ ಡಿ ಮಾರ್ಟ್ ಅಲ್ಲಿ ವೀಲ್ ಅಲ್ಲಿ ಕರ್ಕೊಂಡು ಹೋಗೋದಂದ್ರೆ ತುಂಬಾ ಇಷ್ಟ. ಬರ್ತಿದಂಗೆ ಇದನ್ನ ಸೈಕಲ್ ಅನ್ಕೊಂಡ್ಬಿಟ್ಟಿದ್ದಾಳೆ, ಅಮ್ಮ ಸೈಕಲ್ ಸೈಕಲ್ ಅಂತ ಇರ್ತಾಳೆ. ಸೊ ನಾವು ಕೂಡ ಅವಳನ್ನ ಕರ್ಕೊಂಡು ಡಿ ಮಾರ್ಟ್ ಹೋಗಿ ಸ್ವಲ್ಪ ಐಟಮ್ಸ್ ತಗೊಬೇಕಿತ್ತು. ಅಂಡ್ ಅವಳಿಗೆ ಈ ಚಿಪ್ಸ್ ಕುರ್ಕುರೆ ಎಲ್ಲ ತಗೋಬೇಕಿತ್ತು, ತಗೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗ್ ಬಂದ್ವಿ. ಯಾವ್ದು ಬೇಕು? ಇದೆಲ್ಲ ಗಟ್ಟಿಗಿಟ್ಟಿ ಆಗ್ಬಿಟ್ಟವೆ ಇವೆಲ್ಲ. ಗಾಡಿ ತುಂಬ್ಕೊಂಡು ಚೆನ್ನಾಗೈತಾ? ಬೇಕದು ಬೇಕಾ? ಎಲ್ಲ ಎತ್ಕೊಂಡಿಟ್ಕೊಂತಾರೆ. ಯಾವ್ದು ಬೇಕಪ್ಪ? ಏನಿದು? ಇಲ್ಲಿ ಅದು ಬಾಯಿಸ್ತು ಬೆಳೆಸ್ದಲ್ಲ. ಹೆಂಗ್ ಹುಡುಕ್ತಾಳೆ ನೋಡು.
ಏನದು? ಏನು? ಯಾರು ಕೊಡ್ಸಿದ್ದು? ಥ್ಯಾಂಕ್ಸ್ ಹೇಳು ಅಮ್ಮಂಗೆ. ಥ್ಯಾಂಕ್ಸ್ ಕೊಡು ಅಮ್ಮಂಗೆ, ಥ್ಯಾಂಕ್ಸ್ ಕೊಡು ಬಂಗಾರು.